ಒಂದು ವಾರ 56,000 ಕರೋನಾ ಪ್ರಕರಣ. ಭಾರತ ಸೇರಿ 40 ದೇಶದಲ್ಲಿ ಸೋಂಕು. ಮತ್ತೆ ಲಾಕ್ ಡೌನ್ ಆಗುತ್ತಾ? ಎಸ್ ಸ್ನೇಹಿತರೆ, ಇದೀಗ ಕರೋನಾ ಎನ್ನುವಂತಹ ಮಾರಿ ಮತ್ತೆ ಒಕ್ಕರಿಸಿದೆ. ಅದು ಕೂಡ ಹೊಸ ರೂಪಾಂತರವನ್ನ ತಾಳಿ ಇಂದು ಭಯ ಬೀಳಿಸುವಂತೆ ಮಾಡ್ತಿದೆ. ಅದು ಕೂಡ ಒಂದಲ್ಲ ಎರಡಲ್ಲ ಬರೋಬ್ಬರಿ 40 ದೇಶಗಳಲ್ಲಿ ಈ ಹೊಸ ಸೋಂಕು ಕಾಣಿಸಿಕೊಂಡಿದ್ದು ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಅಷ್ಟಕ್ಕೂ ಈಗ ಕಾಣಿಸಿಕೊಂಡಿರುವ JN1 ಸೋಂಕಿನ ಪ್ರಭಾವ ಎಂತಹದ್ದು, ಇಡೀ ದೇಶಕ್ಕೆ ಆಗುತ್ತಿರುವಂತಹ ಆತಂಕ ಎಂತಹದ್ದು, ಅದೆಲ್ಲವನ್ನ ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ನಾವು ಮಾಡ್ತೀವಿ. ಎಸ್ ಸ್ನೇಹಿತರೆ, ಇದೀಗ ಕರೋನಾ ತನ್ನ ಕರಾಳ ರೂಪವನ್ನ ಮತ್ತೆ ತೋರಿಸಹೊರಟಿದೆ. ದಿನದಿಂದ ದಿನಕ್ಕೆ ಕರೋನಾ ಕೇಸ್ಗಳು ಹೆಚ್ಚಾಗುತ್ತಲೇ ಇವೆ. ಇಷ್ಟು ದಿನ ನೆಗ್ಲೆಕ್ಟ್ ಮಾಡುತ್ತಿದ್ದ ಜನರು ಇದೀಗ ಸ್ವಲ್ಪ ಅಲರ್ಟ್ ಆಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕಂದ್ರೆ ಇದೀಗ ಒಮ್ಮೆಲೆ ಕರೋನಾ ಸ್ಫೋಟಗೊಂಡಿದೆ. ಹೌದು, ಚೀನಾದಲ್ಲಿ ಸೃಷ್ಟಿಯಾದ ಕರೋನಾ ಇದೀಗ ವಿಶ್ವದ ಜನರನ್ನ ಪರಿಪರಿಯಾಗಿ ಕಾಡ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೆ ಸ್ನೇಹಿತರೆ, ಈ ಹಿಂದೆ ಯಾವ ರೀತಿ ಈ ಕರೋನಾ ಕಾಡಿತ್ತು ಎನ್ನುವಂಥದ್ದು. ಅದೆಷ್ಟೋ ಸಾವು ನೋವುಗಳಿಗೆ ಇದು ಕಾರಣವಾಗಿತ್ತು. ತನ್ನ ರುದ್ರ ನರ್ತನಕ್ಕೆ ಅದೆಷ್ಟೋ ಜೀವಗಳು ಜೀವನವನ್ನು ಬಲಿ ತೆಗೆದುಕೊಂಡಿತ್ತು. ಇಂತಹ ಕರೋನಾ ಇದೀಗ ಕರ್ನಾಟಕದ ವಿದ್ಯಾರ್ಥಿಯೊಬ್ಬನಿಗೆ ಕಾಣಿಸಿಕೊಂಡಿದ್ದು ಮತ್ತಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ. ಅದೆಲ್ಲವನ್ನು ನೋಡೋದಕ್ಕೂ ಮುಂಚೆ ಈ ಕರೋನಾದ ನರ್ತನದ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀವಿ, ಕೇಳಿ. ಹೌದು ಸ್ನೇಹಿತರೆ, ವಿಶ್ವದಾದ್ಯಂತ ಮಾರಕ ಕರೋನಾ ವೈರಸ್ನ ಹೊಸ ರೂಪಾಂತರಿ JN1 ವೈರಸ್ ಈಗ ನರ್ತನ ಮಾಡಹೊರಟಿದೆ. ಈ ಹಿಂದೆ ಇಡೀ ಜಗತ್ತನ್ನೇ ಕಾಡಿದ್ದ ಕರೋನಾ ವೈರಸ್ ಇದೀಗ ರೂಪಾಂತರ ತಾಳಿದ್ದು ತವರು ಚೀನಾ ಸೇರಿದಂತೆ ಭಾರತ, ಸಿಂಗಾಪುರ್ ಸೇರಿ ಒಟ್ಟು 40 ದೇಶಗಳಲ್ಲಿ ಈ ರೂಪಾಂತರ ವೈರಸ್ ಪತ್ತೆಯಾಗಿದೆ. ಇದೇ ಕಾರಣಕ್ಕೆ ಇಡೀ ವಿಶ್ವವೇ ಭೀತಿಗೆ ಒಳಗಾಗಿದೆ. ಅದರಲ್ಲೂ ಪ್ರಮುಖವಾಗಿ ಕೇರಳದಲ್ಲಿ ಸೋಂಕಿತ ಒಬ್ಬ ವ್ಯಕ್ತಿ ಏನಿದ್ದಾನೆ ಆತ ಸಾವನ್ನಪ್ಪಿರೋದು. ಅದಷ್ಟೇ ಅಲ್ಲದೆ 8 ಪ್ರಕರಣಗಳು ತಮಿಳುನಾಡಿನಲ್ಲಿ ಕಾಣಿಸಿಕೊಂಡಿರೋದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಹೌದು ಸ್ನೇಹಿತರೆ, ಭಾರತದ ಪರಿಸ್ಥಿತಿ ಈಗಿರುವಾಗಲೇ ಸಿಂಗಾಪುರದಲ್ಲಿ ಕರೋನಾ ವೈರಸ್ ತನ್ನ ಬಾಹುವನ್ನು ಮತ್ತಷ್ಟು ಚಾಚಿದೆ. ಕೇವಲ ಒಂದು ವಾರದ ಅವಧಿಯಲ್ಲಿ ಬರೋಬ್ಬರಿ 56,000 ಹೊಸ ಪ್ರಕರಣಗಳು ವರದಿಯಾಗಿವೆ. ಹೀಗಾಗಿ ಸಿಂಗಾಪುರ ಆರೋಗ್ಯ ಸಚಿವಾಲಯವು ನಾಗರಿಕರು ಮತ್ತು ಪ್ರಯಾಣಿಕರಿಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದು ಮಾಸ್ಕ್ ಧರಿಸುವುದು ಕಡ್ಡಾಯ ಎಂದಿದೆ. ಈ ಸಚಿವಾಲಯದ ಪ್ರಕಾರ ಡಿಸೆಂಬರ್ 3ರಿಂದ 9ರವರೆಗೆ ವಾರದಲ್ಲಿ ಏನಿದೆ 56,043 ಪ್ರಕರಣಗಳು ಅಂದರೆ ಕೋವಿಡ್-19 ಪ್ರಕರಣಗಳು ದಾಖಲಾಗಿವೆ. ಅದು ಇಂದಿನ ವಾರ ಕೇವಲ 32,000 ಇತ್ತು ಅಂತ ವರದಿಯಾಗಿದೆ. ಇನ್ನು ಸ್ನೇಹಿತರೆ, ಈ ಹೊಸ JN1 ರೂಪಾಂತರಿ ವೈರಸ್ ಏನಿದೆ ಇದು ಭಾರತ ಮಾತ್ರವಲ್ಲದೆ ಈಗಾಗಲೇ ಹೇಳಿದಂತೆ 40ಕ್ಕೂ ಹೆಚ್ಚು ದೇಶಗಳಲ್ಲಿ ಹರಡಿದೆ. ಅದಕ್ಕಾಗಿ ಅಲ್ಲಿನ ದೇಶಗಳು ತನ್ನದೇ ಆದಂತಹ ಕ್ರಮಗಳನ್ನು ತೆಗೆದುಕೊಂಡಿದೆ. ಡಿಸೆಂಬರ್ 10ರವರೆಗೆ ಅಂದರೆ ರೀಸೆಂಟಾಗಿ ಏನು ವರದಿ ಬಂದಿದೆ ಅದರ ಪ್ರಕಾರ 40 ದೇಶಗಳಲ್ಲಿ ಇದು ಕಾಣಿಸಿಕೊಂಡಿದ್ದು ಅಮೆರಿಕದ 17 ರಾಜ್ಯಗಳಲ್ಲಿ ಕೋವಿಡ್-19 ಹಾಗೂ ಇತರ ಫ್ಲೂ ಪ್ರಕರಣಗಳು ಹೆಚ್ಚಾಗಿರುವುದರ ಕುರಿತು ವರದಿಯಾಗಿದೆ. ಆಸ್ಪತ್ರೆಗೆ ದಾಖಲಾದವರ ಸಂಖ್ಯೆ ಒಟ್ಟು 23,432ಕ್ಕೆ ಏರಿಕೆಯಾಗಿದೆ. ಎಲ್ಲಿ? ಅಮೆರಿಕದಲ್ಲಿ. ಸಾಧ್ಯವಾದಷ್ಟು ಬೇಗ ಕೋವಿಡ್-19 ಫ್ಲೂ ಹಾಗೂ RSV ಲಸಿಕೆಗಳನ್ನು ತಯಾರಿಸಲು ಅಮೆರಿಕ ಸರ್ಕಾರ ಕೆಲವೊಂದು ಸೂಚನೆಗಳನ್ನು ನೀಡಿದೆ. ಅಲ್ಲದೆ ಕಳೆದ ಒಂದೇ ತಿಂಗಳಲ್ಲಿ US ನಲ್ಲಿ 51% ಜನ ಏನು ಜ್ವರಕ್ಕಾಗಿ ಬರ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಕೋವಿಡ್ ಹರಡಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಚೀನಾ ಮೂಲದ ರೋಗ ನಿರೋಧಕ ಶಾಸ್ತ್ರಜ್ಞರು ಏನಿದ್ದಾರೆ ಅವರು ಹೇಳಿರೋ ಪ್ರಕಾರ ಮತ್ತಷ್ಟು ಪ್ರಕರಣಗಳು ಹೆಚ್ಚಾಗಲಿವೆಯಂತೆ. ಅದರಲ್ಲಿಯೂ JN1 ರೂಪಾಂತರ ಏನಿದೆ ಇದು ಮತ್ತಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ. ಇನ್ನು ಸ್ನೇಹಿತರೆ, ಇದಷ್ಟೇ ಅಲ್ಲ, ಇದೀಗ ನಮ್ಮ ರಾಮನಗರ ಏನಿದೆ ಈ ರಾಮನಗರದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಈ ಕೋವಿಡ್-19 ಏನಿದೆ ಅದು ಕಾಣಿಸಿಕೊಂಡಿರೋದ್ರಿಂದ ದೊಡ್ಡ ಆತಂಕ ಶುರುವಾಗಿದೆ. ಮತ್ತೆ ಕರ್ನಾಟಕಕ್ಕೆ ಕರೋನಾ ಎಂಟ್ರಿ ಕೊಟ್ಟದ ಅಂತ ಎನ್ನುವಂತಹ ಸೂಚನೆಗಳು ಕಾಣಿಸ್ಬರ್ತಾ ಇದೆ. ಇಂತಹ ಸಮಯದಲ್ಲಿ ಕರ್ನಾಟಕ ಸರ್ಕಾರ ಕೂಡ ತನ್ನದೇ ಆದ ರೂಲ್ಸ್ಗಳನ್ನು ತೆಗೆದುಕೊಂಡಿದೆ. ನಿನ್ನೆಯಷ್ಟೇ ಅಂದರೆ 60 ವರ್ಷ ಮೇಲ್ಪಟ್ಟಂತಹ ಯಾರೇ ಇದ್ದರೂ ಕೂಡ ಮಾಸ್ಕನ್ನು ಕಡ್ಡಾಯವಾಗಿ ಹಾಕಬೇಕು ಅಂತ ಹೇಳಿದೆ. ಇದಷ್ಟೇ ಅಲ್ಲ, ಸಾರ್ವಜನಿಕ ವಾಹನಗಳಿರಬಹುದು ಅಥವಾ ಯಾವುದಾದ್ರೂ ಸಾರ್ವಜನಿಕ ಪ್ರದೇಶಗಳಾಗಿರ್ಬೋದು ಅಲ್ಲಿ ಕೂಡ ನೀವು ಮಾಸ್ಕ್ಗಳನ್ನು ಹಾಕೋದು ಅನಿವಾರ್ಯ. ಯಾಕಂದರೆ ಈ ಹಿಂದೆ ಕರೋನಾ ಮಾಡಿದಂತಹ ಎಫೆಕ್ಟು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೆಷ್ಟೋ ಜೀವಗಳನ್ನು ಬಲಿ ತೆಗೆದುಕೊಂಡಿದ್ದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇಂತಹ ಕರೋನಾದ ಬಗ್ಗೆ ನೀವು ಎಚ್ಚರದಿಂದ ಇರೋದು ಅನಿವಾರ್ಯ ಆಗಿದೆ. ಇನ್ನು ಸ್ನೇಹಿತರೆ, ಕೇವಲ ಕರ್ನಾಟಕ ಮಾತ್ರವಲ್ಲ, ರಾಜಸ್ಥಾನ ಇರಬಹುದು, ಹರಿಯಾಣ ಇರಬಹುದು, ತಮಿಳುನಾಡು ಇರಬಹುದು, ಕೇರಳ ಇರಬಹುದು, ಇವೆಲ್ಲವೂ ಕೂಡ ಈಗಾಗಲೇ ಕಠಿಣ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದೆ. ಅದರಲ್ಲೂ ಕೂಡ ಕರ್ನಾಟಕ ಸರ್ಕಾರ ಏನಿದೆ ಕೇರಳ ಗಡಿ ಇರಬಹುದು, ಆಂಧ್ರದ ಗಡಿ ಇರಬಹುದು, ಅಲ್ಲೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸುವಂತೆ ಹಾಗೂ ಎಲ್ಲ ಜಿಲ್ಲೆಗಳ ಏನು DHO ಏನಿರ್ತಾರೆ ಆರೋಗ್ಯ ಅಧಿಕಾರಿಗಳು ಅವ್ರಿಗೆಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದೆ ಸ್ನೇಹಿತರೆ.
ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದರೆ ಈ ಹಿಂದೆ ನಮ್ಮನ್ನು ಕಾಡಿದ್ದಂತಹ ಮಹಾಮಾರಿ ಕರೋನಾ ಏನಿದೆ ಇದೀಗ ಮತ್ತೆ ನಮ್ಮನ್ನು ಕಾಡಲು ಬರ್ತಾ ಇದೆ. ಅದು ಬಂದು ನಮ್ಮನಿಗೆ ಅಂದರೆ ಆ ಕರೋನಾ ಬಂದು ನಮಗೆ ಮತ್ತಷ್ಟು ಅನಾಹುತವನ್ನು ಮಾಡೋದಕ್ಕೂ ಮುಂಚೆ ನಾವು ಎಚ್ಚೆತ್ತುಕೊಳ್ಬೇಕು. ಸಾಧ್ಯವಾದಷ್ಟು ಸರ್ಕಾರ ವಿಧಿಸುವಂಥ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು, ಮಾಸ್ಕ್ಗಳನ್ನು ಧರಿಸಬೇಕು, ಆದಷ್ಟು ಹೈಜೆನಿಕ್ ಆಗಿ ಇರಬೇಕು. ಓಕೆ ಸ್ನೇಹಿತರೆ, ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.